ಹುಡುಕಿ ನೋಡಿದಾಗ ಈಜಿಪ್ಟರು ಹಾಗೂ ಬ್ಯಾಬಿಲೋನ್ನವರು ಒಂದು ದಿನದಲ್ಲಿ 24 ಗಂಟೆಗಳನ್ನು ಹಂಚಿಬಿಟ್ಟಿದ್ರು. ಅದು ಹೇಗೆ ಅಂದರೆ, ನಮ್ಮ ಅಂಗೈನಲ್ಲಿ ಹೆಬ್ಬೆರಳು ಬಿಟ್ಟು ಮಿಕ್ಕ 4 ಬೆರಳಿನ ಪ್ರತಿ ಬೆರಳಿನಲ್ಲಿ 3 ಭಾಗಗಳಿದ್ದಾವಲ್ಲ, ಅದನ್ನು ಹೆಬ್ಬೆರಳಿನಿಂದ ಎಣಿಸಿದಾಗ ಒಟ್ಟು 12 ಬರುತ್ತೆ. ಈ 12ಅನ್ನು 5 ಬೆರಳಿನಿಂದ ಗುಣಿಸಿದ್ರೆ 60 ಬರುತ್ತೆ. ಹೀಗೆ 1 ಗಂಟೆಗೆ 60 ನಿಮಿಷ ಹಾಗೂ 1 ನಿಮಿಷಕ್ಕೆ 60 ಸೆಕೆಂಡ್ಗಳಲ್ಲಿ ಭಾಗ ಮಾಡಿದ್ರು. ರಾತ್ರಿ ಹೊತ್ತು 12 ನಕ್ಷತ್ರಗಳನ್ನ ಗುರ್ತು ಮಾಡಿ ಗಂಟೆಗಳ ಲೆಕ್ಕ ಹಾಕೋದನ್ನು ಕಲ್ತೇ ಬಿಟ್ರು. ಆದರೆ ಬೆಳಗ್ಗೆ ಹೊತ್ತು ನಕ್ಷತ್ರಗಳು ಮಾಯವಾಗೋದ್ರಿಂದ ಸಮಯನ ಅಳೆಯೋದು ಕಷ್ಟ ಆಗೋದು. ಅದೇ ಸಮಯದಲ್ಲಿ ಒಂದು ಚಪ್ಪಟೆ ಕಲ್ಲಿನಲ್ಲಿ 12 ಮಾರ್ಕ್ಗಳನ್ನು ಮಾಡಿ ಅದರ ಮಧ್ಯ ಟ್ರಯಾಂಗಲ್ ಬ್ಲೇಡ್ ಆಕಾರದ ಮತ್ತೊಂದು ಕಲ್ಲನ್ನು ಇಟ್ಟರು. ಅದನ್ನು ಗ್ನೋಮನ್ ಅಂತಾರೆ. ಒಟ್ಟಾಗಿ ನಾವು ಅದನ್ನು ಸಂಡೈಲ್ ಅಂತ ಕರಿತೀವಿ. ಈ ಸಂಡೈಲನ್ನು ಉತ್ತರ ಧ್ರುವ ಅಥವಾ ದಕ್ಷಿಣ ಧ್ರುವದ ಕಡೆ ಮುಖ ಮಾಡಿ ಇಟ್ಟಾಗ ಈ ಗ್ನೋಮನ್ ಮೇಲೆ ಸೂರ್ಯನ ಬೆಳಕು ತಾಗಿ ಅದರ ನೆರಳು ಈ ಮಾರ್ಕಿನ ಮೇಲೆ ಬಿದ್ದಾಗ ಎಷ್ಟು ಸಮಯ